ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿ ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದೀವಿ. ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಮ್ಮನ್ನಾಗಲಿದ್ದಾರೆ. ಅವಳು ಒಬ್ಬ ನೀವು ಹೇಳದಂತೆ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿದ್ದರು. ದೂರದೃಷ್ಟಿ ಉಳ್ಳವರಾಗಿದ್ದರು. ಅವರು ಈ ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಯಾಗಿದೆ. ಒಂದು ಸಾರಿ ಮಂಡ್ಯದವರು 1968ರಲ್ಲಿ ಟೌನ್ ಹಾಲ್ನಲ್ಲಿ ಒಂದು ಸಭೆ ಕರೆದಿದ್ದರು. ಎಸ್.ಎಂ. ಕೃಷ್ಣ ಅವರು ಆಗ ಉಪಚುನಾವಣೆ ನಿಲ್ತಾ ಇದ್ರು ಲೋಕಸಭೆಗೆ. ಪ್ರಜಾ ಸೋಷಲಿಸ್ಟ್ ಪಾರ್ಟಿ PSP. ನಾನು ಆಗ 68ರಲ್ಲಿ BSc ಓದ್ತಾ ಇದ್ದೆ, ಫೈನಲ್ ಇಯರ್ BSc. ನಾನು ಇನ್ನೂ ಆಗ ಸಮಾಜವಾದಿ ಪಾರ್ಟಿ ಸೇರಿರಲಿಲ್ಲ. ಲಾ ಕಾಲೇಜಿಗೆ ಸೇರಿದ ಮೇಲೆ ಸಮಾಜವಾದಿ ಪಾರ್ಟಿ ಸೇರ್ಕೊಂಡದ್ದು ನಾನು. ಅಂದರೆ PSPಗೆ ಸೇರಿರಲಿಲ್ಲ, SSPಗೆ ಸೇರ್ಕೊಂಡಿದ್ದೆ. ಲೋಹಿಯಾ ಅವ್ರ ಪಾರ್ಟಿಗೆ ಸೇರ್ಕೊಂಡಿದ್ದೆ. ಇವರು 68ರಲ್ಲಿ ಟೌನ್ ಹಾಲ್ನಲ್ಲಿ, ಮೈಸೂರಿನ ಟೌನ್ ಹಾಲ್ನಲ್ಲಿ ಒಂದು ಮಂಡ್ಯ ವಿದ್ಯಾರ್ಥಿಗಳ ಒಕ್ಕೂಟದ ಸಂಘದವರು ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಇವ್ರನ್ನ ಕ್ಯಾಂಡಿಡೇಟ್ ಅಂತೇಳಿ ಡಿಕ್ಲೇರ್ ಆಗಿತ್ತು. ಇವರೇ ಚುನಾವಣೆ ನಿಂತುಕೊಳ್ಳೋದು, ಲೋಕಸಭೆಗೆ ಉಪಚುನಾವಣೆ ಅದೊಂದು. ಆ ಚುನಾವಣೆ ನಿಂತುಕೊಳ್ಳೋದು ಅಂತಾಗಿದ್ರು. ಆಗ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ, ಮಂಡ್ಯ ಜಿಲ್ಲಾ ವಿದ್ಯಾರ್ಥಿ ಬಳಗ ಮತ್ತು ನಾವೆಲ್ಲ ಮೈಸೂರಿನವರು, ನಾವೆಲ್ಲರೂ ಕೂಡ ಬೆಂಬಲಿಸಿದ್ರು. ಇವರು ಸ್ವತಂತ್ರವಾಗಿ 1962ರಲ್ಲೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು 62ರಲ್ಲಿ. ಆಮೇಲೆ 68ರಲ್ಲಿ ಲೋಕಸಭೆಗೆ ಸ್ಪರ್ಧೆ ಆದರು. 3 ಸಾರಿ ಲೋಕಸಭೆ ಸದಸ್ಯರಾಗಿದ್ದರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವಿಧಾನಸಭೆ, ವಿಧಾನ ಪರಿಷತ್ತು, ಚಂದ್ರೇಗೌಡರು ವಿಧಾನ ಪರಿಷತ್ತು ಆಗಿದ್ರು, ವಿಧಾನಸಭೆಗೂ ಆಗಿದ್ರು, ಲೋಕಸಭಾ, ರಾಜ್ಯಸಭಾ ಆಗಿದ್ರು. 4 ಸದನಗಳ ಸದಸ್ಯರಾಗಿದ್ದವರು ಬಹುಶಃ ಎಸ್.ಎಂ. ಕೃಷ್ಣ ಅವರು ಒಬ್ಬರು, ಚಂದ್ರೇಗೌಡರು ಒಬ್ಬರು. ವಿಜಯಶಂಕರ ಅವನಾಗಿದ್ದ. ರಾಜ್ಯಸಭಾ ಆಗಿರ್ಲಿಲ್ಲ ಅವನು. ವಿಧಾನ ಪರಿಷತ್ಗಾಗಿದ್ದ, ವಿಧಾನಸಭೆಗಾಗಿದ್ದ, ರಾಜ್ಯಸಭೆಗಾಗಿರ್ಲಿಲ್ಲ. ಆಗಿದ್ರು ಸರ್. ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲಪ್ಪ. ಆಯ್ತು, ಸಬ್ಜೆಕ್ಟ್ ಟು ಕರೆಕ್ಷನ್. ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ 3 ಸದನ ಆಗಿದ್ದವರು.
ಲೋಕಸಭೆ ಅಲ್ಲ ಜೆ ಟಿ ದೇವೇಗೌಡ್ರೆ, ಇಲ್ಲಿ ಆಯನೂರು ಮಂಜುನಾಥ್ ಬಗ್ಗೆ ನಾವು ಚರ್ಚೆ ಆಯ್ತು. ಬಗ್ಗೆ ನೀವು ಹೇಳುವಾಗ ಹೇಳಿ. ನಾನು ತಪ್ಪಾಗಿ ಹೇಳಿದ್ರೆ ಅದನ್ನ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ. ನನಗೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ, ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು, ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದರು, ಆಮೇಲೆ ವಿಧಾನಸಭೆಗೂ ಆಯ್ಕೆಯಾಗಿದ್ದರು. ಅಷ್ಟು ಗೊತ್ತು. ಮುಂದೆ ನನಗೆ ಗೊತ್ತಿಲ್ಲ, ಅಂತ ಮರ್ತ್ಬಿಟ್ಟಿರ್ಬೋದು ನಾನು. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ, ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಆಗಿದ್ರು ಗೊತ್ತಿಲ್ಲ ನನಗೆ. ಯಾವ ಏನಪ್ಪ ಜಿ ಟಿ ದೇವೇಗೌಡ ಆಗಿದ್ರೇನೆಯಾ? ಓಕೆ. ಈಗ ಎಸ್ ಎಂ ಕೃಷ್ಣ ಅವರು 4 ಸದನಗಳಲ್ಲಿ ಇದ್ರು. ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ, ರಾಜ್ಯಸಭೆ, ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ 4 ಸದನಗಳಲ್ಲಿ ಸದಸ್ಯರಾಗಿದ್ದವರು. ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು. ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು. ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು. ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇ ನಾನು ಕಾಂಗ್ರೆಸ್ ಸೇರ್ಕೊಂಡರು. ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಮಾದೇವಪ್ಪ ಬಂದಿದ್ದ? ಮಾದೇವಪ್ಪ ನೀ ಬಂದಿದ್ಯಾ ನನ್ನ ಜೊತೆ? ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀ ಬಂದಿರ್ಲಿಲ್ಲಲ್ಲ? ಮುಂಬೈ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಏನ್ ಮಾಡಲಿ, ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ. ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಅವ್ರು ಏನ್ ಹೇಳಿದ್ರು ಅಲ್ಲಿ ರಾಜ್ಯಪಾಲ ತಿಂಡಿ ಕೊಟ್ಬಿಟ್ಟು, ಇಟ್ ಈಸ್ ಹಿಸ್ಟಾರಿಕಲ್ ನೆಸೆಸಿಟಿ ದಟ್ ಸಿದ್ದರಾಮಯ್ಯ ಟೀಮ್ಸ್ ಅಡ್ಮಿಟೆಡ್ ಟು ಕಾಂಗ್ರೆಸ್ ಪಾರ್ಟಿ ಅಂತ ಸೋನಿಯಾಜ್ ಅವ್ರಿಗೆ ಮಾತಾಡ್ಬೇಕು ಅಂತ ಹೇಳಿ ಅದು ಮರ್ತಿದ್ದೀನಿ ನಾನು. ಅದೇ ವರ್ಡ್ ಹೇಳಿದ್ದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳ್ತಾ ಇದ್ದಾರೆ ಅವರು. ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ, ನಾನು, ಇಬ್ರಾಹಿಮು, ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ. ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ನಾವೆಲ್ಲ ಮಾದೇವಪ್ಪ, ನಾನು, ಇಬ್ರಾಹಿಮು, ಇವನು ಬೈಸ್ಕಿ ಅಲ್ಲ, ಇವನು ಅಂತವನು ಮಾದೇವಪ್ಪ ಇಲ್ಲ, ಅಲ್ಲ ಮಾದೇವ ಪ್ರಸಾದ್ ಇಲ್ಲ, ಇವನು ಸತೀಶ್ ಜಾರಕಿಹೊಳಿ, BR ಪಾಟೀಲ್, ಆಮೇಲೆ ಕೃಷ್ಣಮೂರ್ತಿ, ಕಡೂರು ಕೃಷ್ಣಮೂರ್ತಿ, ಆಮೇಲೆ ಸೋಮಶೇಖರ್, ಮಹಾದೇವ್, ನಮ್ಮ ಮಂಚನಹಳ್ಳಿ ಮಹಾದೇವ್, ಇವರೆಲ್ಲ ಒಂದು ಗುಂಪಾಗಿ ನಾವು AK ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಆಯ್ತು. ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹಾದೇವಪ್ಪನೋ ಇಬ್ರಾಹಿಮೋ ಸಲಹೆ ಕೊಟ್ಟಿದ್ರು. ಅಲ್ಲ ನೀನೇನಾ? ವೆಂಕಟೇಶ್ನು ಇದ್ದ ನಮ್ಮ ಜೊತೆಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.